ಗುಡ್ ಮಾರ್ನಿಂಗ್, ಶುಭೋದಯ ಬಬ್ಬುಜಿ. ಶುಭ ಮುಂಜಾನೆ ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ. ಇವತ್ತು ಸೋಮವಾರ ದಿನ ನಮ್ಮ ಮನೆಯೊಳಗೆ ಕೆಲಸಗಳು ಏನು ಮಾಡ್ತೀವಿ ಇವತ್ತಿನ ದಿನ ಒಳಗೆ ನೋಡ್ರಂತೆ. ಸ್ಪೆಷಲ್ ಇವತ್ತು ದೋಸೆ. ಗಾರ್ಡನ್ ಅಂತೂ ಭಾಳ ಮಸ್ತ್ ಆಗೈತಿ. ಹೂಗಳಂತೂ ಏನು ಹೇಳೋದೇನೂ ಇಲ್ಲ. ದಾಸವಾಳ ಹೂ ಕೆಂಪು ಭಾಳ ಆಗ್ಯಾವ. ಕೃಷ್ಣ ಪುಷ್ಪ ಸ್ವಲ್ಪ ಕಮ್ಮಿ ಆದಂಗೆ ಅನ್ಸತ್ತವ. ಈಗ ಆಗಲ್ಲ ಅನಿಸ್ತೈತಿ. ಮಳೆಗಾಲ ಒಳಗೆ ಎಲ್ಲಿ ಕಾಣಿಸಿಲ್ಲ, ಭಾಳ ದಿನ ಆಯ್ತಾ. ಬಳ್ಳಿ ಅಂತೂ ಭಾಳ ಮಸ್ತ್ ಆಗೈತಿ. ಇಲ್ಲಿ ಮುಂಜಾನೆ ಬಬ್ಲಿ ನಿಮಗೆ ಶುಭೋದಯ ಹೇಳ್ತಾ ಇದ್ದಾಳೆ ನೋಡಿ. ಕೂತಿದ್ದಾಳೆ, ಊಟ ಮಾಡ್ತಾ ಇದ್ದಾಳೆ. ನಿನ್ನೆ ಶಾಂಭವಿಗೆ ಇವಳು ಎಲ್ಲಿ ಹೋಗಿದ್ಲಲ್ಲ, ಬೆಳಿಗ್ಗೆ ಬರಲಿಲ್ಲ ಅನ್ನತ್ಲೆ ಟೆನ್ಷನ್ ಆಗಿತ್ತಂತ. ಸಾಯಂಕಾಲ ಬಂದಮೇಲೆ ಇಷ್ಟು ಖುಷಿ ಆದ್ಲಲ್ಲ ಶಾಂಭವಿಗೆ. ಭಾಳ ಅಂದ್ರೆ ಭಾಳ ಖುಷಿ ಆದ್ಲ ಅವಳು ನೋಡಿ. ಬಬ್ಬುಲಿಗೆ ನೋಡಿ ನಿಂತೀನಿ. ಎಲ್ಲ ತೆಗ್ದಾರ ಅವ್ರೆ, ಇದೆಲ್ಲ ಸ್ವಚ್ಛ ಮಾಡ್ಯಾರ. ಕೂತಿದ್ದಾರೆ ಅತ್ತೆ ದೇವರು ಅಲ್ಲಿ. ಇದು ಹಸಿಗೆ ತೆಗಿತಾರೆ. ಕೆಲಸ ಮಾಡ್ತಾ ಇದ್ದಾರೆ. ಹಾಲದು ಕಾಸ್ತಾ ಇದ್ದೀವಿ. ಮನೆಗಳಿಗೆ ಚಾಯ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಾಲು ಕಾಸ್ತಾ ಇದ್ದೀನಿ. ಇಲ್ಲಿ ಅನ್ನ ಇದೆ. ಟೈಮ್ 7:30 ಆಗೈತಿ. ಈಗ ಸೋಮವಾರ ಅಂದಮೇಲೆ ಕೆಲಸ ಭಾಳಷ್ಟು ಇರ್ತಾವೆ ಮನೆಯೊಳಗೆ. ಮತ್ತು ರಾತ್ರಿನ ನಿಮ್ಗೆ ಗೊತ್ತದ, ದೋಸೆ ಇದೆ, ಹಿಟ್ಟು ರುಬ್ಬಿಟ್ಟಿದ್ದೀನಂತೆ. ಅದು ದೋಸೆ ಇದೆಲ್ಲ, ಚಟ್ನಿ ದೋಸೆ ಎಲ್ಲ ಮಾಡ್ಕೋಬೇಕೀಗ ಎಲ್ಲರಿಗೂ ತಿಂಡಿಗೆ. ಮತ್ತು ಇದು ನೀನೇ ಮಾಡಿದ್ದು ಇಡ್ಲಿ ಸಾರು ಅದ. ಚಳಿ ಅದು ಕಮ್ಮಿ ಆಗೈತೆ ಏನಿಲ್ಲ ರೀ? ಚಳಿ ಕಮ್ಮಿ ಆಗೈತೆ ಏನಿಲ್ಲ? ರಾತ್ರಿ ಚಳಿ ಆಗತೈತಲ್ಲ. ಹಾಂ ಅಭಿಮಾನಿಗಳಿಗೆ ಚಪಾತಿ ತಯಾರಾಗ್ತಾ ಇದ್ದಾವ. ಮತ್ತು ಇಲ್ಲಿ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಮುಗ್ದದ ಅಂತ ಹೇಳಿ ಒಣ ಕೊಬ್ಬರಿಗೆ ಹಿಂಗೆ ಇದು ಮಾಡ್ಕೊತಾ ಇದ್ದೀವಿ. ಇದು ಅನ್ನ ಆಗೈತಿ ಇಲ್ಲಿ. ಮತ್ತು ಇದು ಚಟ್ನಿ ತಯಾರಿ. ತೇನವೇ ಹಾಂ ಬಸ್ ನಮ್ಮ ಪಪ್ಪಾರಿಗೆ ಮತ್ತು ನಮ್ಮ ಮನೆಯವ್ರು ಚೊನ್ನ ಹಾಕೊಳಕ್ಕೆ ಕೊಟ್ಟರು. ಅವೆಲ್ಲ ಹಸಿ ಅದಾವೆ, ಒಣಗೋಲು ಬೇಗ ಮಳೆ ಸಲುವಾಗಿ. ಮತ್ತು ಹಸಿ ಹಾಕೋಬೇಡ ಅಂತ ತಗೋರಿ ಪಪ್ಪ. ಅದು ಒಣಗಕ್ಕೆ ಹಾಕೋರಿ. ಹಸಿ ಇದ್ದದ ಒಣಗಲಿ. ಇವತ್ತು ನೋಡ್ರಿ ನಿಮಗೆ ಹಾಕೊಂಡು ಮತ್ತು ಮನೆಗೆ ಅದು ಕೂತರು. ದೇವ್ರ ಪೂಜೆನೂ ಮಾಡಿ ಬಂದರು. ಧೂಪ ದೀಪ ಎಲ್ಲನೂ ಆಯ್ತು ಅವ್ರದ್ದು. ಮತ್ತೀಗ ಹೋಗಲ್ ಕುಂತಾರೆ. ಇವತ್ತೇನೋ ನೆಗಡಿ ಬಂದೈತೆ ಅಂತ ಅವ್ರಿಗೆ. ನಿನ್ನೆ ಮೊನ್ನೆ ಕೆಮ್ಮು ಒಂದು ವಾರ ಬಂದಾಗಿಂದ ಕೆಮ್ಮು ಬಂದೈತಿ. ಇವತ್ತು ನೆಗಡಿ ಬಂದೈತೆ ಅಂತ. ಅದಕ್ಕೆ ನೆಗಡಿ ಬಂದೈತೆ ಅಂತಲೇ ಅತ್ತೆ ಪಾನಿ ಅತ್ತೆ. ಹಾಂ, ಈಗ ನೆಗಡಿ ಬಂದು ಗಂಟ್ಲು ಒಣಗಿದಂಗೆ ಆಗತ್ತೈತೆ ಅಂತ. ಮತ್ತು ನೆಗಡಿ ಪ್ಲೇಟ್ ತಯಾರಾಯಿತು ನಮ್ಮ ಅತ್ತೆಯವ್ರದ್ದು. ಇವತ್ತು ಕೊಬ್ಬರಿ ಚಟ್ನಿನೂ ಮಾಡೇವಿ. ಮತ್ತು ಸ್ವಲ್ಪ ಸಾರು ಕೊಟ್ಟೈತೆ ಅವರಿಗೆ. ಯಾಕಂದ್ರೆ ಅವ್ರ ಕೊಬ್ಬರಿ ಚಟ್ನಿಲೇ ಕೆಮ್ಮು ಬರತೈತೆ ಅಂತ ತಿಳ್ಕೊಂಡು ಚಟ್ನಿ ಜಾಸ್ತಿ ತಿಂತಾ ಇಲ್ಲ. ಅತ್ತೆ ನಾಷ್ಟ ಪಪ್ಪನ ಪೂಜಾ ಪಾಠ हे काय ठेवला आता पातळ आहे खावा ये. आता दोसी बारक केलंय, जरा केलाव. ಚಟ್ನಿ ಇತವ. ಅಭಿಮಾನಿಗಳೇ, ನಾನು ನಾಷ್ಟ ಮಾಡ್ತಾ ಇದ್ದೀನಿ ಈಗ. ನಮ್ಮ ಪಪ್ಪರು ನಾಷ್ಟ ಮಾಡತ್ತಾರ. ಆಮೇಲೆ ಇದು ನೀವು ಕೇಳ್ತಾ ಇದ್ದೀರಲ್ಲ, ನಮ್ಮ ಅತ್ತೆಯವ್ರು ಯಾವ ಔಷಧ ತಗೋತಾ ಇದ್ದಾರೆ ಏನಂತ. ಇದು ಅಲ್ಲ, ಅವರಿಗೆ ಕೆಮ್ಮು ಬಂದದಲ್ಲ, ಅದ್ರದ್ದು ಗಂಟ್ಲು ಸಲುವಾಗಿ ಇದು ಗುಳಿಗೆ ಅದ. ಆಮೇಲೆ ಇದು ಅಲರ್ಜಿ ಗುಳಿಗೆ ಐತೆ. ಅವರಿಗೆ ನೆಗಡಿದು ಸ್ಟಾರ್ಟ್ ಆಗೈತಿ. ಇದು ಕೆಮ್ಮಿಂದ ಅದ. ಮತ್ತು ಅಲ್ಲಿ ತೊಗೋತಾರಲ್ಲ ದಿನಾಲು ನಾಷ್ಟ ಆದಮೇಲೆ ಅವ್ರು BP ಗುಳಿಗೆ ತೊಗೋತಾರೆ. BP ಐತೆ ಅಜ್ಜಿಗೆ, ಅದ್ರ ಸಲುವಾಗಿ ಹಂಗೆ ಮಾಡ್ತಾರೆ. ಅವ್ರು ಯಾವಾಗಲೂ ಟೆನ್ಷನ್ ಒಳಗೆ ಇರ್ತಾರೆ ಪಾಪ. ಮತ್ತು ಪಪ್ಪಂದು ಹಂಗೈತಿ. ಪಪ್ಪಂದು BP ಈಗ ಬಂದದ. ಮಧ್ಯಾಹ್ನದ ಮೇಲೆ ಬಿರಿಯಾನಿ ತಿಂತೀವಿ. ಎಷ್ಟು ಗಂಟೆಗೆ ಬರ್ತೀನಿ? ಡಬ್ಬಾ ಇಲ್ಲಿ ಇವತ್ತು. ಹೌದು, ನಾವು ಕ್ಯಾಬೇಜ್ ಪಲ್ಯ ಮಾಡ್ದು. ನಿಂಗೆ ಇಲ್ಲಿ ತೊಗೊಂಡು ಇರ್ತೈತೆ. ಮಧ್ಯಾಹ್ನ ತಿನ್ನಾಕ ಬರ್ತೈತೆ. ಯಜಮಾನ್ಗೂ ತಿಂಡಿ ಕೊಡೋಣ. नाही घालती रेनकोट त्या गाडीमध्ये द्यायची. ಈಗ ನಾಷ್ಟ ಹಾಕಿದ್ದೀವಿ ಪ್ಲೇಟ್ ಒಳಗೆ. ಅವ್ರು ಶಾಂಭವಿಗೆ ಬಾಯ್ ಮಾಡ್ಕೊಂಟಾರ. ಬಾಗ್ಲ ತೆಗಿಯಾಕೆ ಹೋಗ್ಯಾರ. ಈಗ ಕಾರ ಸ್ಕೂಟಿ ತೆಗೆದು ಕೊಡೋರು ಅದಾರ. ಪ್ಲೇಟ್ ರೆಡಿ ಮಾಡಿದ್ದು. ಬಿಸಿ ದೋಸೆ ನೋಡಿ ಹೋಗಿ ಹೆಂಗೆ ಬರ್ತಾಯಿದೆ ಇಲ್ಲಿ ದೋಸೆದು. ಆಮೇಲೆ ಆಯ್ತು, ಇವ್ರದ್ದು ಅಜ್ಜಿದು ಸ್ವೆಟ್ರ್ ಹಾಕೊಂಡು ಅಜ್ಜಿ ಕೊಡ್ರತಾರ ಭಾಳ. ते नंतर आजीचं जरा हात आहे आणि मान जरा दाव त्या आयोडिक साहेब काय करून देऊ का डोसा.
हां बघ हाय तिथं पीठ ठेवलं मी. हां 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 आजी हां बटन पडते बटन घालायला नंतर धुताना आता राहू दे. हा कुठं पडते बघू. नाही ते पडत नाही घाला हा घाला घाला नंतर उद्या उद्या काढता की रात्री तेव्हा टाका घालतो. आता घालून सोडा. झाड टाकत नाही हां हां आता घालून घेवा निघत देतोस नको नको लावायच नको. कुठं तर डोळ्याला तर टोचील. ನಿಮಗೆ ಅಭಿಮಾನಿಗಳು ಹೇಳತ್ತಾರ ಅವ್ರ ಜ್ಯೋತಿ ಮೇಡಮ್ ಅದಾರ ಒಬ್ರ ಕಮೆಂಟ್ ಮಾಡಿದ್ರ ನಮಗ ಕೇಳತ್ತಾರ್ರಿ ನೀವ ಯಾಕೆ ತಾತ ಯಾಕೆ ಊರಿಗೆ ಹೊಂಟಾರು ಇಲ್ಲೇ ಇಟ್ಕೋರಿ ತಾತಾಗನಾತಾರ ನೀವೇನು ಹೇಳ್ತೀರಿ ಅವ್ರಿಗೆ. ಪಪ್ಪ गावाला जातो म्हणाल्यात त्या पप्पा गावाला जातो म्हणाल्यात. राहू दे की बाय हा राहू दे नाही आता आणि जातो आणि कवा तर येतो आता म्हणाल्यात. आता बरं वाटायलंय आता काय नाही मी जातो आणि थोड्या दिवसाने येतो म्हणाल्यात. राहू दे जाऊ तेच सांगालोय आता. मग बघू आता कवा कवा जातात बघू. तेच जातो म्हणाल्यात. राहिलं आता एवढं दिवस राहिलं आणि बघू आणि येत्यात. ತಾತಾಗ ನೀವು ಇಲ್ಲೇ ಇಟ್ಕೋರಿ ಅನ್ನತ್ತಾರ ಅವ್ರ. ನಿಮ್ದು ಏನು ವಿಚಾರ ಐತ್ರಿ ನೀವೇನು ಹೇಳ್ತೀರ ಅವರಿಗೆ ಅವ್ರ ಅಭಿಮಾನಿಗಳಿಗೆ ನಿಮಗ ಇದ್ ಮಾಡತ್ತಾರ ಅವ್ರ. ನಿಮ್ ನೋಡ್ಯಾರಲ್ಲ ದಿನಾಲು ನಮ್ಮ ಮನೆಯೊಳಗೆ ಈಗ ನೀವೇನ್ ಹೇಳ್ತೀರಿ. ಹುಡುಗರ ಪರೀಕ್ಷೆ ಒಳಗಾವ ಹಾ ಮತ್ತು ಡಾಕ್ಟರ್ ಕೋರ್ಸ್ ಭಾಳ ಟಫ್ ಇರ್ತದೆ. ಅದ್ರ ಸಲುವಾಗಿ ಒಂದು 4 ದಿವಸ ನಾನು ಭಾಳ ದಿವಸ ನಿಂತಿದ್ದಾನೆ. ಹೋಗಿ ಜರ ಜಾಗ ಬದಲಾಗುತ್ತೆ ಏನಾರ ತ್ರಾಸ ಕೇಳ್ಕೊಂಡು ಮತ್ತೆ ನಾ ಬರ್ತೇನೆ. ಹಾ ಹಾ ಹಂಗೆ ಮಾಡ್ತೀರಿ. ಅವ್ರಿಗೆಲ್ಲ ನೋಡಿ ಅಭಿಮಾನಿಗಳು ನಿಮ್ಗೆ ಹೇಳತ್ತಾರ ಅವ್ರ. ಈಗ ಡಾಕ್ಟರ್ ಶರಣ್ ಕುಮಾರ್ PG ತಯಾರಿ ಐತಿ. ಅದಕ್ಕೆ ಅವ್ರಿಗೆ ಭಾಳ ತ್ರಾಸ ಆಗ್ತೈತಿ. ಅವ್ರಿಗೆಲ್ಲ ಪರಿಣಾಮ ಆಗ್ತೈತಿ ಅಭ್ಯಾಸದ. ಅದಕ್ಕೆ ನಾ ಹೋಗಿ ಬರ್ತೇನೆ ಈಗ ನಾ ಆರಾಮಾಗೇನಿ. ಏನಾದರೂ ನಂಗೆ ಆರಾಮ ಅನಿಸ್ತಾ ಇದ್ರೆ ಮತ್ತೆ ನಾ ಹೋಗಿ ಬರ್ತೇನಿ ಅಂತ ಅನ್ನತ್ತಾರ. झालं तुमचं ಇಡ್ಲಿ ಓಕೆ ಹಾಂ ನಾನು ಅಲ್ಲಿ ಒಳಗೆ ಹೋಗಿದ್ದೀನಿ. ಸಾಡಿ ಹಾಕಿ ಬಂದಾಳಿನಿ ಇಲ್ಲಂತ ಜಗ್ಗಿ ನೋಡಿ ಅಜ್ಜಿ ನೋಡ್ತಾ ಇದ್ದಾರೆ. ಎಷ್ಟೊಂದು ಅವ್ರ ಕಣ್ಣು ಇಲ್ಲಾದರೂ ಸಹಿತ ತಲೀಲಿ ಕೆಲಸ ಮಾಡ್ತಾರಂತ ಹೇಳಿದಾರ ನಾನು ನಿಮ್ಗೆ. ಮತ್ತು ಯಾರಿಗಾದ್ರೂ ಇದನ್ನಾಗೋದ ಹಿರಿಯರು ಅಂತಂದಮೇಲೆ ವಿಚಾರ ಮಾಡವ್ರೆ. ಮತ್ತು ಅದ ಅನ್ನತ್ತಾರ ಹೋಗಿ ಬರಲಿ ಮತ್ತು ಒಂದು ಸ್ವಲ್ಪ ದಿನ ಆದ ಕೂಡಲೇ ಬರಲಿ. ಈಗ ಅವ್ರದ್ದು ಅನ್ನವ್ರ ಅವರು ಕೇಳವ್ರಲ್ಲಿ ಭಾಳ ದಿನ ಆಯ್ತು ಹೋಗ್ಯಾರಂತ ಅನ್ನವ್ರ. ಅವರು ಪಪ್ಪಾನು ಚಲೋ ವಿಚಾರ ಮಾಡ್ಯಾರ. ಮತ್ತೊಂದು ಸ್ವಲ್ಪ ದಿನ ಆದ್ಮೇಲೆ ಬರಲಿ ಈಗ ಹೋಗಿ. ಈಗ ಅಜ್ಜಿನ ಸಾಡಿಯಲ್ಲಿ ಮೇಲೆ ಅತ್ತೆ डोळ्यात औषध घालो येवा त्या डोळ्यात औषध घालो येवा. ಮತ್ತೆ ಅವ್ರದ್ದು ಕಣ್ಣಾಗ ಡ್ರಾಪ್ಸ್ ಆಗೋ ಟೈಮ್ ಆಯ್ತು ಈಗ. ಅವರು ಸ್ವಲ್ಪ ರೆಸ್ಟ್ ಮಾಡಲಿ. 11 ಗಂಟೆ 5 ಗುಳಿಗೆ ತೊಗೊಂಡಾರ. ಮತ್ತು ನಂದು ಸ್ವಲ್ಪ ವಿಡಿಯೋಗಳು ಎಡಿಟಿಂಗ್ ಮಾಡುವ ಅವ್ರ ಪಟ್ನ ನಾನು ಮುಗಿಸ್ತೇನೆ ಈಗ. ನೆನಪು ಬಂದೈತಿ. ನೆನಪು ಬಂದಿದ್ದು ಹೇಳತ್ತಾರ. ಯಾರ್ದು ನೆನಪು ಬರಂತಲೇ ಅವ್ರದ್ದು ಹಿಂಗೆ ಹೇಳತ್ತಾರ ಹಿಂಗೆ ಅಂತ. ನೆಗಡಿ ಬಂದೈತಿ ಈಗ ಜೋರ್ಲೆ. ಸೀನಾ ಚಲೋ ಮಾಡಿದ್ರು ಕೆಮ್ಮಾತು. ಈಗ ನೆಗಡಿ ಸ್ಟಾರ್ಟ್ ಆಯ್ತು. ಪಿಕ್ಚರ್ ಹಚ್ಕೊಟ್ಟೆ ನೋಡ್ಕೋತ ಕೂಡ್ತಾರೆ ನಂಜುಂಡಿ ಕಲ್ಯಾಣ. ಈಗ ಅವ್ರಿಗೆ ಇಷ್ಟ ಆಗ್ತೈತಿ. ಭಾಳ ದಿನ ಅದು ನಾವು ನೋಡಿಲ್ಲ. ಒಂದು ಸ್ವಲ್ಪ ನಮಗೂ ನೋಡ್ದಂಗೆ ಆಗ್ತದೆ. ಅಭಿಮಾನಿಗಳೇ ಒಂದೊಂದು ಸಲ ಹಿಂಗೆ ಬಟ್ಟೆ ಒಗೆದು ಬಿಡ್ತೀನಿ ನೋಡಿ. ಇದೆಲ್ಲ ತುಂಬ ಶಾಂಭವಿ ನಂಗೆ ಜಾಕೆಟ್ ಕೊಟ್ಟಾಳಿದೆ. ನಮ್ಮ ಮನೆಯವ್ರು ನೀವೇ ಹಾಕೊಂಡು ಕೂತಾರೆ ನಂಗೆ ಕೊಟ್ಟು ಜಾಕೆಟ್. ಏನು ಮಾಡ್ತೀರಾ. ಆಮೇಲೆ ಇದೆಲ್ಲ ಬಟ್ಟೆಗಳು ಹಿಂಗೆ ಮಾಡಿ ಒಗಿತೀನಿ ನಾ. ಈಗ ಒಂದು ಸಲ ತೆಗೆದು ಅಂತಂದ್ರೆ ಕಪಾಟ ಒಳಗೆ ಇಡೋದು ಅಂತಂದ್ರೆ ನಂಗೆ ಆಗಲ್ಲ. ಹಂಗಾಗ್ತದೆ ನನ್ನ ಪರಿಸ್ಥಿತಿ ಹಿಂಗೈತೆ ನೋಡಿ. ಮತ್ತು ಈಗ ತೆಗೆದಿಡೋಣ ಪಟ್ಪಟ. ಇಲ್ಲೂ ಸ್ವಲ್ಪ ಬಟ್ಟೆ ಹೋದ ಇದು ತೆಗೆದಿಡೋಣ. ಮತ್ತು ಆಮೇಲೆ ಇಲ್ಲೂ ಸ್ವಲ್ಪ ಬಟ್ಟೆ ಅದಾವೆ ನೋಡಿ ಇಲ್ಲೂ ತೆಗೆದಿಡೋಣ. ಟೇಲರ್ ಅವ್ರು ಬಂದು ಹೋಗ್ಯಾರೀಗ. ಅವ್ರಿಗೂ ಸ್ವಲ್ಪ ಬಟ್ಟೆ ಅದು ಕೊಟ್ಟಿದ್ದೀನಿ. ಕಾಲೇಜಿಗೆ ತಯಾರಾಗ್ಯಾನೀಗ. ಅದೇ ಸರ್ಟಿಫಿಕೇಟ್ ತೊಗೊಂಬರೋದವ್ರಿ. ಅದೆಲ್ಲ ಒಂದು ಎಕ್ಸಾಮ್ದಲ್ಲ ನಿಂದು ಮೊನ್ನೆ ಎಕ್ಸಾಮ್ ಆಗಿದ್ದೆಲ್ಲ ಇದು ಕನ್ವೊಕೇಶನ್ ಮುಗ್ದಿದ ಮೇಲೆ ಅವೆಲ್ಲ ಸರ್ಟಿಫಿಕೇಟ್ಸ್ ಕೊಡ್ತಾರಲ್ಲ. ಸ್ಯಾಂಡಲ್ ಹಾಕೋತಿ ಇವ್ರಿಗೆ ಹೊರ್ತೀನಿ ಇದ್ದು ಅಜ್ಜಿಯಿಂದ. ಮತ್ತು ಎದ್ರು ತಪ್ಪು ಈಗ ಕಡೆ ಹೋಗ್ತಾ ಇದ್ದಾನೆ. ಸರ್ಟಿಫಿಕೇಟ್ ಏನೋ ಮಾಡ್ಕೊಂಬರ್ಬೇಕಂತ ಮಾಡ್ಕೊಂಬರ್ಲಿ ಅವ.
ನಾನ್ಗಡೆ ನಿದ್ದೆ ಹತ್ಬಿಟ್ಟಿತ್ತು ಮಲ್ಕೊಂಡಿದ್ದೆ. ಟೈಮ್ ಈಗ 2 ಗಂಟೆ ಆಗೈತಿ. ಊಟ ಟೈಮ್ ಆಯ್ತು. ಇವ್ರದ್ದು ಸಾರು ಅನ್ನ ಇಲ್ಲಿದೆ. ತಾಟ್ ಬಿಸಿ ಮಾಡ್ಕೊಡೋನು ಹಾಕ್ಬಿಟ್ರೆ ಅಲ್ಲಿ ಪಪ್ಪ. ಈಗ ಪಪ್ಪ ಎದ್ದು ಹೋದ್ಮೇಲೆ ಯಾರು ತಾಟ್ ಒಳಗೆ ಹಾಕೋರ್ದಾರ ನಾಳೆ ಹೋದ್ಮೇಲೆ ಗೊತ್ತಿಲ್ಲ. ಈಗ ಪಪ್ಪನ ತಾಟ್ ಒಳಗೆ ಹಾಕಿದ್ರಿ ಈ ಪಲ್ಯ ಗಪ್ ಚುಪ್ ಕೊಟ್ರೆ ಅವ್ರು ನಾವು ತಗೋಲಿಲ್ಲ ಅಂತಲೇ ಪಪ್ಪ ಕಡೆ ಕೈಯಾಗ ಕೊಟ್ರೆ. ಈಗ ಹೇಳ್ಯಾರೀಗ ಹೋಗಿ ಬರಲಿ ಮತ್ತೆ ಬರ್ತಾನೋ ಅಂತ ಅಂದಾರಿ. ಮಲ್ಕೊಲಿಲ್ರಿ ಹಂಗೆ ಎದ್ದು ಬಂದ್ರಿ. ಆಯ್ತು ರೀ, ಸ್ವಚ್ಛ ಆತ. ಹಾಂ, ಮತ್ತು ರಾತ್ರಿ ಮತ್ತೆ ಕುಡೀರಿ ಇವತ್ತು. ಅದು ಕುಡಿಯೋದು ರೀ ಔಷಧಿ. ಹಂಗೆ ಗಟ್ಟಿ ಅನ್ಸಕ್ಕೆ ಚಲೋ ಆಯ್ತು ಕುಡಿಯಾಕೆ ಚಲೋ ಮಾಡೋದು. ಆಮೇಲೆ ಮತ್ತೇನು ಮಾಡೋದ್ರಿ, ಭಾಳ ಇದನ್ನಾಯ್ತು ಟ್ಯಾಬ್ಲೆಟ್ ಒಂದು ತೊಗೊಳೋದ್ರಿ. ಅಭಿಮಾನಿಗಳಿಗೆ ಚಾಯ್ ಮಾಡ್ತಾಯಿದ್ದೀನಿ ಇಲ್ಲಿ. ಆಮೇಲೆ ಹಾಲು ಕಾಯಿಸ್ತಾ ಇದ್ದೀನಿ. ಸಾಯಂಕಾಲ ಒಂದು ಟೈಮ್ ಕಾಯಿಸ್ತೀವಿ ಹಾಲು. ಆಮೇಲೆ ಟೈಮ್ ಬೇರೆ 5:30 ಆಗೈತಿ. ಯಜಮಾನ್ರು ಹೊರಗಡೆ ಹೋಗಿದ್ದಾರೆ. ಅಪ್ಪಂದೇನೋ ಕಾಲೇಜ್ ಕಡೆ ಸರ್ಟಿಫಿಕೇಟ್ ತೊಗೊಂಬರೋದೈತೆ ಅಂತ, ಅಲ್ಲಿ ಫೋಟೋಸ್ ಬೇಕಾಗಿತ್ತಂತ. ಅದಕ್ಕೆ ಅಪ್ಪು ಮುಂಚೆನೇ ಹೋಗಿದ್ದ. ಆಮೇಲೆ ಮತ್ತು ಇವರು ಫೋಟೋದು ಕೊಟ್ಟು ಬರ್ತೇನೆ ಮಾಡ್ತೇನೆ ಅಂತ ಕಾಲೇಜ್ ಕಡೆ ಹೋಗಿದ್ದಾರೆ. ಮತ್ತು ಸ್ವಲ್ಪ ತರಕಾರಿ ಮತ್ತು ಕೆಲಸಗಳು ಅದಾವಂತವರು ಅದೆಲ್ಲ ಮಾಡ್ಕೊಂಬರ್ತಾರಂತ. ಮತ್ತು ಇಲ್ಲಿ ಪಾತ್ರೆ ಸ್ವಲ್ಪ ಎಲ್ಲ ತೆಗೆದಿಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ ಇವರು. ಆಮೇಲೆ ಚಹಾ ಎಲ್ಲ ಕೊಡ್ತೀನಿ ಇವ್ರಿಗೂ. ನಾನು ಚಹಾ ತೊಗೋತೀನಿ, ಆಮೇಲೆ ಸಿಗ್ತೀನಿ ನಿಮ್ಗೆ. ಅಭಿಮಾನಿಗಳೇ, ನಮ್ಮ ಪಪ್ಪಾರಿ ಚಾಯ್ ಎಲ್ಲಿ ತೊಗೊಂಬರಕ್ಕೆ ಹೇಳಿದೆ, ಗಾರ್ಡನ್ದಾಗಿಂದ ತಂದು ಕೊಟ್ರು. ಮತ್ತು ಎಲೆ ಹಾಕಿ ನಮ್ಮ ಅತ್ತೆಯವ್ರಿಗೆ ಚಾಯ್ ಇಲ್ಲಿ ಮಾಡಿದ್ದೀನಿ, ಎಲೆ ಹಾಕಿ ಅವರಿಗೆ. ಮತ್ತು ತಿನ್ನಲಿ ಅಂತ. ಪಾಪ ನಿಮ್ಗೆ ಬಿಸ್ಕಿಟ್ ಕೊಡಲಿ? ಬಿಸ್ಕಿಟ್ ಕೊಡಲಿ ರೀ? ಇಲ್ಲ, ಹಾಲು ಬಿಸಿ ಐತಿ. ಈ ಕಡೆ ಬರ್ರಿ ಪಾಪ, ಅತ್ತೆ ಕಡೆನು. ಅತ್ತೆ ಚಾಲಿ ಅತ್ತೆ. ಚಾ ಕುಡಿಯಾರಿ ಲೈಟ್ಗೆ. ಅದು ಮೊದಲಿಂದ ಪದ್ಧತಿ. ಹಾಂ, ಅದಲ್ಲ ಅಜ್ಜಿ ಮಾಡತ್ಲೆ ಮಾಡ್ತಾರ ಅವ್ರು. ಎಲ್ಲ ಮೊದಲಿಂದ ಮಾಡತ್ತಾರ ಅವರು. ಅದು ಪದ್ಧತಿನೇ ಐತೆ. ಅದು ಹಂಗೆ ನಮಸ್ತೆ ಮಾಡೋದು. ನಂಗೆ ಹಾಂ, ಈಗ ಬಂದ್ರೆ ಈಗ ಆವಾಜ್ ಬಂತು. ಅಲ್ಲೊಂದು ಇರ್ತದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಇದ್ರೊಳಗೆ ಎಣ್ಣೆ ಹಾಕ್ಬಿಡ್ತೀನಿ. ಮತ್ತು ರೆಡಿ ಇಡ್ತೀನಿ. ಅಪ್ಪು ಮತ್ತು ಇವ್ರು ಬಂದಾರ. ಅತ್ತೆ ಚಾಚ ಪಾಲಾಗಟ್ಲು ಚಾಯ್ ಕೊಟ್ಟೆ. ಇಲ್ಲಿ ಬಂದೆ ಇವ್ರ ಕಡೆ. ಅಪ್ಪು ಮತ್ತು ಬೆಳಗ್ಗೆದಿಂದ ಅಪ್ಪು ಕೂತಾನೆ ಇವತ್ತು. ಅಲ್ಲೇ ಬೆಳಿಗ್ಗೆ ಒಂದು ದೋಸೆ ತಿಂದು ಹೋಗ್ಯಾರ ನೋಡಿ. ಬಂದಿಲ್ಲ ಅಪ್ಪು? ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ಆ ಕಡೆ ಹೋಗಿದ್ದೀರಾ? ಹಂಗ್ಯಾಕದು? ಬಿಸ್ಕಿಟ್ ತಿನ್ನೋದ್ರ ಆದ್ರೂ ಚಾವಳ ಹೋಗಿದ್ರಿ ಬಿಸ್ಕಿಟ್ ಎಲ್ಲ. ಇಬ್ಬರು 3 ಒಳಗಿನ ಸಾಮಾನು ತಂದ ಅವ್ರ ಅನ್ನ ಜಾಗ ಹಚ್ಚತಾನು. ಏನೇನೇನು 3 ತಂದಿದ್ದ. ಹಾಂ, ಬೂಸ್ಟ್ ತಂದು ನೀನು ತೊಗೊಂಬತ್ತಿ. ನೋಡಲ್ಲಿ ಬ್ಲೂಬೆರಿ ಹೆಂಗಾಗೈತೆ ನೋಡಿ. ನಾಲ್ಗೆ ತೆಗಿ ನೋಡಲ್ಲಿ. ಬ್ಲೂಬೆರಿ. ವಾವ್, ಬ್ಲೂಬೆರಿ. ಅಂಥದ್ದು. ಇದು ಟ್ಯಾಬ್ಲೆಟ್ಸ್ ತೊಗೊಂಬಂದರು. ಮತ್ತು ಇದೆಲ್ಲ ನಮ್ಮ ಪಪ್ಪ ಹೋಗೋರ್ದಾರಂತ ಅವ್ರು BP ಹೋಗಿ ತಂದರು. ಮತ್ತು ನಮ್ಮ ಅತ್ತೆಯವ್ರದ್ದು ಇದು ಕಣ್ಣಾಗ ಡ್ರಾಪ್ಸ್ ಹಾಕೋ ಡ್ರಾಪ್ಸ್ ತಂದಾರ, ಅದೊಂದು. ಆಮೇಲೆ ಮತ್ತು ಇವೆಲ್ಲ ಔಷಧಿಗಳು BP ಗುಳಿಗೆ ಇವು ತೊಗೊಂಬಂದಾರ. ಅದು ಕಣ್ಣಾಗ ಔಷಧಿ ಹಾಕಿಸೋದು. ಬಾತ್ ಮನ್ನ ನಾನು ಬಾ ಹಾಂ, ಸೊಳ್ಳೆ ಅಂದ್ರೆ ಸೊಳ್ಳೆ ಹಿಂಗೆ ಗುಂಡು ತಿರ್ಗಾತಾವ. ಇಲ್ಲಿ ನಿಲ್ಲ ಕೊಡುವಲ್ಲ ನಾವು. ಆರಾಮದೇರಿ? ಅವ್ರು ಬರ್ತಾ ಇದಾರಲ್ಲ, ಅಲ್ಲೇ ಬರ್ತಾರೆ, ಇಲ್ಲಿ ಹೊರ್ಗೆ ಬರ್ತಾರೆ. ಮತ್ತೆ ಯಾಕೆ ಸಣ್ಣಾಗಿ? ನೀ ಭಾಳ ಸಣ್ಣಾಗಿಲ್ಲ ಈಗ. ಹಾಂ, ಆರಾಮಿಲ್ಲ? ಅಲ್ಲಿ ಕ್ಲೈಮೇಟ್ ಸೂಟ್ ಆಗಿಲ್ಲ ಏನೋ. ಅವು ಸಣ್ಣವ ಆರಾಮಿದ್ದಾನ? ಈ ಕಡೆ ಬರೋರು ಇದ್ರಂತ. ಓ, ಥ್ಯಾಂಕ್ ಯು. ಹಾಂ, ಸೈಕಲ್ ಕಟ್ಟಿರಲ್ಲ? ಸೈಕಲ್ಗೂ ಫ್ರೆಂಡ್ಶಿಪ್? ಹಾಂ, ಗೆಳತಿಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅಲ್ಲ, ಗೆಳೆಯ ಕರೆಕ್ಟ್ ಅದ, ಗೆಳತಿಯರಾದ್ರೂ ಹಂಗದಲ್ಲ. ಗೆಳತಿಗಳು ಇರ್ತಾರ. ಹೌದಾ? ಯಾರ ಹೆಸರು?
ಆಯ್ತು, ಖುಷಿ ಆಯ್ತು. ಅಲ್ಲಿವರೆಗೂ ಬಂದ್ರಿ, ಭೇಟಿ ಆದ್ರಿ. ನಮಗ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇಟ್ಕೋರಿ ಯಾವಾಗ್ಲೂ. ಒಂದೇನೋ ಕುರ್ಕುರಿ ತಿನ್ನೋಗ್ರಿ. ಹಾ, ಏನೋ ತಿಂದು ಹೋಗ್ರಿ. ಹಾ, ಓಕೆ, ಬಾಯ್ ಬಾಯ್ ಪಾ, ಥ್ಯಾಂಕ್ ಯು. ಬರ್ರಿ, ಹೋದ್ರೆ ಫ್ರೆಂಡ್ಶಿಪ್ ತೊಗೊಂಬಂದಾರಿ ವಾಚ್ಮ್ಯಾನ್ ಹುಡುಗರು ಇಲ್ಲಿ ಇದ್ರಲ್ಲ. ಫ್ರೆಂಡ್ಶಿಪ್ ಡೇ. ಏನ್ಮಾ ಬಬ್ಬು ತಿಮ್ಮಣ್ಣ, ಬಾ 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 ಬಾ. ಅಜ್ಜಿ ಮಾತಾಡ್ಸು ಅಜ್ಜಿಗೆ. ಅಜ್ಜಿ ಅಜ್ಜಿ खाती भाजी ಅಜ್ಜಿ ಅಜ್ಜಿ ಖಾತಿ ಭಾಜಿ, ಅಜ್ಜಿ ಖಾತಿ ಭಾಜಿ ಅಂತ ನೋಡು. ಅಜ್ಜಮ್ಮ ಅಜ್ಜಮ್ಮ ಅಂಜಮ್ಮ ನೋಡಿ ಹೆಂಗ್ ತಿಂತಾಳೆ ನೋಡು. ಬಂದ್ರಿ ಅಜ್ಜಿಗೆ ಟಿವಿ ನೋಡಕ್ ಕರ್ಕೊಂಬರಕ್ ಹೋಗ್ಯಾರ ಪಪ್ಪ. ಈಗ ಲೈಟ್ ಬಂದ್ ಕರ ಅಂತ ಹೇಳ್ತಾರ ನೋಡ್ರಿ ಅಜ್ಜಿ. ಬೈಲ್ ಬಟನ್ ಐತ್ ನೋಡ್ರಿ. ಅದು ನೋಡ್ಲಿಗಪ್ರಿ ಅವ್ರದ್ದು ಇದನ್ನ ಅದಾಗಪ್ರಿ. ಅದನ್ನ ಅಷ್ಟು ವಿಡಿಯೋ ನಂದು ಏಟಿಂಗ್ ಆಗತ್ತೆ ಗಪ್ರಿ. ಈಗ ಇವ್ರ ನಾ ಲಾಗ್ ಹಚ್ಕೊಡತ್ತಿದ್ದೆ, ಇವ್ರ ಮನೆಯವ್ರ ಅಂದ್ರು ಈಗ ಬೇಡ ಮತ್ತ ಅವ್ರು ನಾಳೆ ಹೊಂಟಿಲ್ ಪಪ್ಪ. ಅಭಿಮಾನಿಗಳಿಗೆ ಹಿರಿ ಜೀವಗಳು ಇಲ್ಲಿ ಊಟ ಬೇಕಾಗೈತಿ. ಹಿರಿ ಜೀವಗಳಿಗೆ ಹಸು ಆಗೈತಿ ಅಂದ್ರೆ ಹಸು ಅನ್ನೋಕ್ಕಿಂತಲೂ ಅವ್ರಿಗೆ ನಿದ್ದೆ ಬಂದೈತಿ. ಈಗ ಟೈಮ್ ಆಗೈತಿ ನಿದ್ದೆದ, ಅವ್ರಿಗೆ ಊಟ ಕೊಟ್ಬಿಡೋನು, ಅವರು ಮಲ್ಕೊಳ್ಳಿ. ಆಮೇಲೆ ಟೈಮು 9:30 ಆಗೈತಿ. ಇವರ ಸಾರು ಎಲ್ಲ ಇದು ಬಿಸಿ ಮಾಡೇನಿ. ಆಮೇಲೆ ಶಾಂಭವಿನೂ ಊಟ ಕೂತಾಳಿ, ಹಾಕಿದ್ವು ಆಗಲಿ ಊಟ. ಆಮೇಲೆ ಅವ್ರಿಗೂ ಊಟ ಕೊಡೋನು. ಚಿನ್ನುಜಿ ನೀವು ಮಧ್ಯಾಹ್ನ ಮಲ್ಕೊಂಡಿಲ್ಲ, ಇವತ್ತು ರೆಸ್ಟ್ ಇಲ್ಲ ಬೆಳಿಗ್ಗೆದಿಂದ. ಇಲ್ಲೇ ಮಲ್ಕೊಳತ್ತೇನೆ. ನೀನು ನೋಡಿ ಎಷ್ಟೊಂದು ಕಮೆಂಟ್ ಹಾಕ್ಯಾರ, ಉತ್ತರ ಹಾಕ್ರಿ. ಮಾಲ್ತಿ ಅಮ್ಮ ಅಂತೂ ಭಾಳ ಇದು ಮಾಡತ್ತಾರ ನೋಡಿ. ಅವ್ರಿಗೆಲ್ಲ ಉತ್ತರ ಹಾಕೋದು ಕೊಡ್ರಿ. ಅದು ಯಾರ್ಯಾರು ನೋಡ್ರಿ ಏನೇನಂತ ಅವ್ರ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋ ಥರ ಸಾಂತ್ವನ ಮಾಡಿ. ಎಷ್ಟು ಅಂತ ಮಾಲ್ತಿ ಅಮ್ಮ ಜಗತ್ತೊಳಗೆ ಅದಾರಿನ್ನು ಹಾಂ. ಮತ್ರಿ ಹಾಂ ಹಾಂ ಮತ್ರಿ ಹಾಂ ಮತ್ರಿ ಹಾಂ ಹಾಂ ಮತ್ತೇನು ಹೇಳ್ರಲ್ಲ. ಅಲ್ಲ ನೀವು ಎಲ್ಲಾನು ಹೇಳತ್ತೀರಿ. ನನ್ನ ಬಗ್ಗೆ ಒಂದು 4 ಮಾತು ಹೇಳ್ರಲ್ಲ. ನಮ್ಮ ಪ್ರೀತಿಯಿಂದ ನಿಮ್ಮ ಮಗಳು ನೋಡ್ಕೋತಾಳು, ನಿಮ್ದು ಕಾಳಜಿ ಮಾಡ್ತಾಳು, ಅದೇನು ಹೇಳ ಹಂಗಂತೀರಿ? ಹಾಂ, ಪ್ಲೇಟ್ ರೆಡಿ ಅದಾವ ನೋಡಿ ಅಮ್ಮನಿಗಳೇ. ನಾವು ಈ ಕ್ಲೈಮೇಟ್ ಒಳಗೆ ಮೊಟ್ಟೆ ತಿಂತೇವಿ, ಬಾಯ್ಲ್ ಮಾಡಿದ್ದ. ನಮ್ಮ ಅತ್ತೆಯವ್ರಿಗೆ ಯಾಕೆ ದೊಡ್ಡ ಪ್ಲೇಟ್ ಕೊಡಲ್ಲ ಅಂತಂದ್ರೆ, ನಮ್ಮ ಅತ್ತೆಯವ್ರಿಗೆ ಕೈಯಾಗ ಹಿಡ್ಕೊಂಡು ತಿನ್ನಾಕ ದೊಡ್ಡ ಪ್ಲೇಟ್ ವಜನ್ ಆಗ್ತೈತಂತೆ. ಅದಕ್ಕೆ ಹೇಳಿದಾರೆ ಅವ್ರು ನನಗೆ, ನೀ ಊಟಕ್ಕೆ ಕೊಟ್ಟೆ ಅಂದ್ರೆ ನನಗೆ ಸಣ್ಣ ತಾಟ ಐತಲ್ಲ, ಇಂಥ ಸಣ್ಣ ಪ್ಲೇಟ್ ನನಗೆ ಊಟಕ್ಕೆ ಕೊಡು, ನಾ ಇದ್ರಾಗ ಊಟ ಮಾಡ್ತೇನೆ ಅಂತ ಹೇಳ್ಯಾರ. ಆಮೇಲೆ ಇವರಿಗೆ ಇವ್ರ ಪಪ್ಪಾಗ ದೊಡ್ಡ ತಾಟ್ ಬೇಕಂತ, ಆಮೇಲೆ ನಮ್ಮ ಮನೆಯವ್ರಿಗೂ ದೊಡ್ಡ ತಾಟ್ ಬೇಕಂತ, ಆಮೇಲೆ ಅಪ್ಪಗೂ ದೊಡ್ಡ ತಾಟ, ನಮ್ಮ ಶಾಂಭವಿಗೆ ಸಣ್ಣದ, ನಂಗೆ ಸಣ್ಣದ. ಹಿಂಗಾಗಿ ನಮ್ಮ ಮನ್ಯಾಗ ನನಗೆ ದೊಡ್ಡ ತಾಟ್ ಇಷ್ಟ ಆಗಲ್ಲ. ನನಗೆ ಯಾವಾಗಲೂ ಒಂದು ಸಣ್ಣ ಗುಂಡು ತಾಟ್ ಇಷ್ಟ ಆಗ್ತೈತಿ. ಈಗ ನಮ್ಮ ಅತ್ತೆಮ್ಮ ಊಟ ಕೊಡೋನು. ಅಭಿಮಾನಿಗಳ ಊಟನೂ ಆಯ್ತು ನಮ್ಮದು ಈಗ. ಮತ್ತು ಆಮೇಲೆ ಅಪ್ಪನೂ ಸ್ವಲ್ಪ ಸಾಯಂಕಾಲ ತಿಂದು ಹೋಗಿದಾನ, ಶಾಂಭವನು ಸ್ವಲ್ಪ ತಿಂದಳು. ಮತ್ತು ಈ ವಿಡಿಯೋನ ನಾವು ಇಲ್ಲೇ ಮುಗಿಸ್ತೀವಿ. ಈಗ ಟೈಮ್ ಬೇರೆ ಆಗೈತಿ, ಮುಗಿಸ್ತೀವಿ. ಈ ವಿಡಿಯೋ ನೋಡಿರಿ, ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ.